ಈ ಯೂನಿಫಾರ್ಮ್ ಸಿವಿಲ್ ಕೋಡ್ ಇದರ ಒಂದು ಆರಿಜಿನ್ ಎಲ್ಲಿಂದ ಶುರು ಆಯ್ತಿದು? ಸೊ ಇದು ಯಾವತ್ತಿಂದ ಒರಿಜಿನ್ ಆಯಿತು ಅಂದರೆ ಯಾವತ್ತು ನಮ್ಮ ಸಂವಿಧಾನ ಬಂತೋ ಅವತ್ತಿಂದ ಯೂನಿಫಾರ್ಮ್ ಸಿವಿಲ್ ಕೋಡ್. 2ನೇ ಟರ್ಮ್ ಮುಗಿಯೋಕ್ಕೆ ಬಂತು, ಈಗ ಎಲೆಕ್ಷನ್ ಬರ್ತಾ ಇದೆ. ಈಗ ಮೊದಲನೇದಾಗಿ ಉತ್ತರಾಖಂಡದಲ್ಲಿ ಅದನ್ನು ಜಾರಿ ಮಾಡಲಾಗ್ತಾ ಇದೆ. ಯಾಕೆ ಇದನ್ನು ಇನಿಷಿಯೇಟಿವ್ ತೊಗೊಳ್ಳಿಲ್ಲ ಅಂತ ನಿಮ್ಗೆ ಅನಿಸುತ್ತೆ? ಸೊ ಇದ್ರ ಹಿಂದೆ ಭಾಳ ಡೀಪ್ ಅಧ್ಯಯನ ಬೇಕಾಗುತ್ತೆ. ಯಾವುದೋ ನಾ ಹೇಳಿದ್ದೀನಿ ಅಂದ ತಕ್ಷಣ ರಾತ್ರೋರಾತ್ರಿ ಮಾಡೋಕ್ಕಾಗಲ್ಲ. ಈಗ ಮೆನ್ಸ್ ಪ್ರೊಟೆಕ್ಷನ್ ಆ್ಯಕ್ಟ್ ಅಂದರೆ ಈಗ ನಾನೊಬ್ಬ ಮ್ಯಾನ್ ಆಗಿ ಯೋಚನೆ ಮಾಡಿದಾಗ ನನ್ನ ಪ್ರೊಟೆಕ್ಷನ್ ಆಯಿತು. ಈಗ ನನಗೊಬ್ಬಳು ತಂಗಿ ಇದ್ದಾಳೆ ಅಂದ್ಕೊಳ್ಳಿ ಅಲ್ವಾ, ತಂದೆ ಆಸ್ತಿಯಲ್ಲೂ ಕೂಡ ಹೆಣ್ಮಗಳಿಗೆ ಸಮಾನವಾದ ಪಾಲು ಬಂತು ಅಂದರೆ ಇದು ಎಷ್ಟು ಬ್ಯೂಟಿಫುಲ್ ಅಲ್ವಾ ಇದು? ಒಂದು ಸಮುದಾಯ ಮುಂದೆ ಬರಬೇಕು ಅಂದರೆ ಲಾ ಶುಡ್ ಬಿ ಈಕ್ವಲ್. ಇದು ಮಾಡಿದ್ರೆ ಮಾತ್ರ ಹಿಂದೂ ಮುಸ್ಲಿಂ ಈಕ್ವಾಲಿಟಿ ಬರುತ್ತೆ. ಹಿಂದೂ ಮುಸ್ಲಿಂ ಒಟ್ಟಿಗೆ ಆಗ್ತಾರೆ. ಹಿಂದೂ ಮುಸ್ಲಿಮ್ಸ್ ವಿಲ್ ಗೆಟ್ ಯುನೈಟೆಡ್ ಬಿಕಾಸ್ ದೇ ಆಲ್ ಫಾಲೋ ಸೇಮ್ ಲಾ.